ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಿಗೆ ಶಾಸಕರು ಯಾರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಅವರ ಬೆಂಬಲಿಗರು ಸದ್ಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಬಳಿ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಪ್ರತಿಭಟನೆ ಮಾಡಿರುವುದು. ಕಚೇರಿಗೆ ನುಗ್ಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಪೊಲೀಸರನ್ನ ತಳ್ಳಿ ಕೆಪಿಸಿಸಿ ಕಚೇರಿಗೆ ನುಗ್ಗಿದ್ದಾರೆ ಕಾರ್ಯಕರ್ತರು. ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಆಗ್ರಹಿಸಿದ್ದಾರೆ. ಗಾಂಧಿನಗರ ಕ್ಷೇತ್ರದ ಶಾಸಕ ದಿನೇಶ್ ಗುಂಡೂರಾವ್ ಆಗಲೇ ಮಾತನಾಡಿದ್ರು, ನನ್ನನ್ನು ಯಾಕೆ ಕ್ಯಾಬಿನೆಟ್ನಿಂದ ಆಚೆ ಇಟ್ಟಿದ್ದಾರೆ ಅನ್ನೋದನ್ನಾದರೂ ಹೇಳಬೇಕಿತ್ತು, ಸೌಜನ್ಯಕ್ಕಾದರೂ ಹೇಳಬೇಕಿತ್ತು, ಹೇಳಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿಯ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಚೇರಿಗೆ ನುಗ್ಗಿ ಪ್ರತಿಭಟಿಸಿದ್ದಾರೆ. ಯಾರು ಕರೆದ್ರು ಎಷ್ಟೊತ್ತಿಗಾದ್ರೂ ನಮ್ಮ ಸಾಹೇಬ್ರು ಬರ್ತಾರೆ. ಅಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇಷ್ಟ, ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ಈ ಅನ್ಯಾಯನ ನಾವು ಖಂಡಿಸ್ತೀವಿ ಸರ್. ಇಷ್ಟು ವರ್ಷ ಗಾಂಧಿನಗರಲ್ಲಿ 6 ಬಾರಿ ಗೆಲ್ಲಿದ್ದಾರೆ. ನಮಗೂ ಒಂದು ನ್ಯಾಯ, ಇಷ್ಟು ವರ್ಷ ಕೊಡ್ತಾರೆ, ಮಿನಿಸ್ಟರ್ ಆಗ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ನಾವು ಇಷ್ಟು ಲೇಟ್ ಆದ್ರು, 3 ತಿಂಗಳಾದ್ರು ಎಲ್ಲರೂ ಕೊಟ್ಟ ಮೇಲೆ ನಮ್ಮ ಸಾಹೇಬ್ ಕೊಟ್ಟಿಲ್ಲ. ನಮ್ಮ ಸಾಹೇಬ್ರು ಏನು ತಪ್ಪು ಮಾಡಿದ್ದಾರೆ, ಏನಿದ್ರೆ ನಮ್ಗೆ ಕೊಡ್ತಾರೆ, ಏನಿದ್ರೆ ವಿಚಾರ ಕಾರಣ ಬೇಕು ನಮಗೆ. ಏನು ಇಷ್ಟು ಕಾರ್ಯ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ ನೀವು. 6 ಬಾರಿ ಗೆದ್ದಿದ್ದಾರೆ. ಕಳಂಕ ಮುಕ್ತರವರು, ಯಾವುದೇ ಕಳಂಕ ಇಲ್ಲ ಅವ್ರ ಮೇಲೆ. ಕ್ರಿಯಾಶೀಲರಾಗಿ ಕೆಲಸ ಮಾಡಿದವರು ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳದೆ ಇರೋದಕ್ಕೆ ಏನು ಕಾರಣ ಅದನ್ನು ತಿಳಿಸಿ ಅಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಅದನ್ನೇ ಹೇಳಿದ್ರು. ಆಗ ಕ್ಯಾಬಿನೆಟ್ಟಿಂದ ಆಚೆ ಇಟ್ಟಿರೋದು ನನಗೆ ಬೇಸರ ತಂದಿಲ್ಲ, ಆದರೆ ಯಾಕೆ ಅನ್ನೋದನ್ನು ಹೇಳಿಲ್ಲ, ಯಾಕಾಗಿ ನಾನು ಅರ್ಹನಲ್ಲ ಅಂತ ಹೈಕಮಾಂಡ್ ಯೋಚನೆ ಮಾಡ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅದನ್ನು ಹೇಳಬೇಕಿತ್ತು, ಸೌಜನ್ಯಕ್ಕಾದರೂ ಹೇಳಬೇಕಿತ್ತು. ಈಗ ಅವರ ಬೆಂಬಲಿಗರು ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಎರಡೂ ಕಡೆಯ 2 ಶಾಸಕರ ಬೆಂಬಲಿಗರಿದ್ದಾರೆ. ಒಂದು ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು, ಮತ್ತೊಂದು ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು. ಗೋವಿಂದರಾಜನಗರ ಎಂಎಲ್ಎ ಮತ್ತು ಗಾಂಧಿನಗರ ಎಂಎಲ್ಎ, ಜೊತೆಗೆ ವಿಜಯನಗರ ಎಂಎಲ್ಎ ಕೃಷ್ಣಪ್ಪ, ಒಟ್ಟು 3 ಶಾಸಕರ ಬೆಂಬಲಿಗರು ಕಾಂಗ್ರೆಸ್ ಕಚೇರಿಯ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಕೇಳಿದ್ದು, ಅಪ್ಪ ಮಗ ಇಬ್ಬರಲ್ಲೂ ಒಬ್ಬರನ್ನಾದರೂ ಮಂತ್ರಿ ಮಾಡಿ. ಒಂದೋ ಪ್ರಿಯಾ ಕೃಷ್ಣ, ಇಲ್ಲ ಅಂತಂದ್ರೆ ಕೃಷ್ಣಪ್ಪ, ಇಬ್ಬರಿಗೂ ಅವಕಾಶ ಸಿಗಲಿಲ್ಲ. ದಿನೇಶ್ ಗುಂಡೂರಾವ್ ಅವರು ಮೆರಿಟ್ ವಿಚಾರ ಅಂತ ಬಂದ್ರೆ ಮೆರಿಟ್ ಅಲ್ಲಿ ಬರ್ತಾರೆ ಕ್ಯಾಬಿನೆಟ್ನಲ್ಲಿ, ಕಳೆದ ಕ್ಯಾಬಿನೆಟ್ ಅಲ್ಲಿ ಇದ್ದವರಲ್ಲಿ. ಆದರೆ ದಿನೇಶ್ ಗುಂಡೂರಾವ್ ಕನ್ಸಿಡರ್ ಆಗಿಲ್ಲ. ಕೆಪಿಸಿಸಿ ಮುತ್ತಿಗೆ ಹಾಕಿದ್ದಾರೆ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣಪ್ಪ ಅವರ ಬೆಂಬಲಿಗರು. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಆಕ್ರೋಶ ಪ್ರಕಟವಾಗ್ತಾ ಇದೆ. ವಿಜಯನಗರ ಮತ್ತು ಗೋವಿಂದರಾಜನಗರ ಈ 2 ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು, ಜೊತೆಗೆ ಗಾಂಧಿನಗರದ ಕಾಂಗ್ರೆಸ್ ಕಾರ್ಯಕರ್ತರು, 3 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿರು.
ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕೆಪಿಸಿಸಿ ಕಚೇರಿ ವಸಂತ ನಗರ, ಅಲ್ಲಿಗೆ ಮುತ್ತಿಗೆ ಹಾಕಿರೋದನ್ನ ಗಮನಿಸ್ತಾ ಇದ್ದೀರಿ. 3 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಭಾವಚಿತ್ರ, ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಇದೆಲ್ಲ ತೆಗೆದುಕೊಂಡು ಬಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಇಲ್ಲದೆ ದಿನೇಶ್ ಗುಂಡೂರಾವ್ ಅವರನ್ನ ಕ್ಯಾಬಿನೆಟ್ ಇಂದ ಆಚೆ ಇಡಲಾಗಿದೆ. ಈ ಕಡೆ ಕೃಷ್ಣಪ್ಪ ಅವರ ಬೆಂಬಲಿಗರು ಕೇಳ್ತಾ ಇರೋದು, ಅಥವಾ ಪ್ರಿಯಾಕೃಷ್ಣ ಅವರ ಬೆಂಬಲಿಗರು ಕೇಳ್ತಾ ಇರೋದು, ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ ಬೆಂಗಳೂರಲ್ಲಿ, ಪ್ರಿಯಾಕೃಷ್ಣಗೆ ಯಾಕೆ ಕೊಡ್ಲಿಲ್ಲ, ಅಥವಾ ಕೃಷ್ಣಪ್ಪ ಅವರಿಗೆ ಯಾಕೆ ಅವಕಾಶ ಕೊಡ್ಲಿಲ್ಲ? ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು. ಕೃಷ್ಣಪ್ಪ ಅವರ ಬೆಂಬಲಿಗರು, ವಿಜಯನಗರದ MLA, ವಿಜಯನಗರ ಕ್ಷೇತ್ರದ MLA, ಹಿಂದೆ ಸಚಿವರಾಗಿದ್ದವರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ 2013ರಿಂದ 18ರ ಅವಧಿಯಲ್ಲೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರು. ಆಗ 2ನೇ ಅವಧಿಯಲ್ಲಿ ಕೃಷ್ಣಪ್ಪ ಅವರು ಮಂತ್ರಿಯಾಗಿದ್ದರು, ವಸತಿ ಸಚಿವರಾಗಿದ್ದರು. ಈಗ ಇಬ್ಬರ ಪೈಕಿ ಒಬ್ಬರಿಗಾದರೂ ಕೊಡಬೇಕಿತ್ತು, ಮಗ ಅಥವಾ ತಂದೆ, ಇಬ್ಬರ ಪೈಕಿ ಒಬ್ಬರಿಗೆ. ಇಬ್ಬರಿಗೂ ಸಿಕ್ಕಿಲ್ಲ. ಎರಡೂ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳ್ತಾ ಇರೋದು, ನಾವು ಪಕ್ಷದ ಹುದ್ದೆಗೆ ರಾಜೀನಾಮೆ ಕೊಡ್ತೀವಿ, ಪಕ್ಷದ ಪದಾಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತೀವಿ. ಕಳಂಕ ಇರೋರನ್ನ ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಳಲಾಗಿದೆ. ಯಾರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆಯೋ, ಪಕ್ಷದ್ರೋಹದ ಆರೋಪ ಇದೆಯೋ, ಯಾರು ಪಕ್ಷಕ್ಕೆ ಯಾವುದೇ ಕೊಡುಗೆಯನ್ನು ಕೊಡದೇ ಇದ್ದಾರೋ ಅವರನ್ನೆಲ್ಲ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದಾರೆ. ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರಿಗೆ ಅನ್ಯಾಯ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಪ್ರವೀಣ್, ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ, ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಏನು ಅಪ್ಡೇಟ್ ಕೊಡ್ತೀರಿ? ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ? ಮಧುಕರ್, ಏನಂದ್ರೆ ಬೆಳಗ್ಗೆಯಿಂದಲೂ ಕೂಡ ಕೃಷ್ಣಪ್ಪ ಅಭಿಮಾನಿಗಳು ಏನು
ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರಿಗೆ ಅನ್ಯಾಯ ಆಗಿದೆ. ಏನು ಸಿದ್ದರಾಮಯ್ಯ ಸಂಪುಟದಲ್ಲೂ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರಲಿಲ್ಲ. ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಾದರೂ ಅವರಿಗೆ ಸ್ಥಾನ ಸಿಗುತ್ತೆ ಅನ್ನುವ ನಂಬಿಕೆ ಇತ್ತು. ಆದರೆ ಏನು ಕಾಂಗ್ರೆಸ್ ಅವರಿಗೆ ಅನ್ಯಾಯ ಮಾಡಿದೆ ಅನ್ನುವಂಥ ಮಾತನ್ನು ಕೂಡ ಇವರು ಹೇಳ್ತಾ ಇರುವಂಥದ್ದು. ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಮಾತಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಏನು ಸರ್, ನಮ್ಮ ಪ್ರಿಯಾಕೃಷ್ಣ ಸಾಹೇಬ್ರಿಗೆ ಕೃಷ್ಣಪ್ಪ ಸಾಹೇಬ್ರಿಗೆ ಮಂತ್ರಿಗಿರಿ ಕೊಳ್ಳೇಬೇಕು. ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಾವೆಲ್ಲ ರಾಜೀನಾಮೆ ಕೊಡಕ್ ಬಂದಿದ್ದೀವಿ ಸರ್. ಯಾವುದೇ ತರ ಒತ್ತಾಯ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೊಂದು ನಿಷ್ಠಾವಂತ ವ್ಯಕ್ತಿಗಳು ಅವ್ರಿಗೆ ಬೇಕಾಗಿಲ್ಲ ಅಂದಮೇಲೆ ನಮ್ಮ ಕಾರ್ಯಕರ್ತರಿಗೆ, ವಿಜಯನಗರ ಗೋವಿಂದರಾಜನಗರ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ನಮ್ಗೆ ಕಾಂಗ್ರೆಸ್ ಪಕ್ಷ ಬೇಡ. ನಾವು ಯಾವುದೇ ತರ ಒತ್ತಾಯ ಮಾಡಕ್ ಬಂದಿಲ್ಲ. ಸಾಮಾಜಿಕ ನ್ಯಾಯನೂ ಕೊಟ್ಟಿಲ್ಲ ನಮ್ಗೆ. ಬೆಂಗಳೂರು ವೆಸ್ಟ್ ಅಲ್ಲಿ ನಾವು ಇರೋದೇ 2 ಕಾಂಗ್ರೆಸ್ MLAಗಳು. ಆ MLAಗಳನ್ನ ಕನ್ಸಿಡರ್ ಮಾಡದೆ, ಯಾವುದೇ ಕಾರಣಕ್ಕೂ ನಮ್ಮ ಲೆಕ್ಕಕ್ಕುಳ್ದೆ ಒಕ್ಕಲಿಗರ ನಾಯಕರಲ್ಲಿ ಪ್ರಬಲವಾಗಿ ಬೆಳೀತಾರೆ ಅಂತ ನಮ್ಮ ಪ್ರಿಯಾ ಕೃಷ್ಣ ಅವರಾಗಲಿ, ಕೃಷ್ಣಪ್ಪ ಅವರಾಗಲಿ ಸರ್, ಒಕ್ಕಲಿಗರಲ್ಲಿ ಪ್ರಬಲವಾಗಿ ಆಗ್ಬಿಡ್ತಾರಲ್ಲ. ಬೆಂಗಳೂರಲ್ಲಿ ಪ್ರಿಯಾ ಕೃಷ್ಣಗಾರು ಕೊಡ್ಲಿ, ಕೃಷ್ಣಪ್ಪನ ಕೊಡ್ಲಿ, ಪ್ರಬಲವಾಗಿ ಬೆಳೀತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಮ್ಮ ಒಕ್ಕಲಿಗರ ನಾಯಕರೇ ನಮ್ಮನ್ನ ತುಳಿದಿರೋದು. ನಮ್ಮನ್ನ ಯಾರೂ ಬೇರೆ ಮಾಡಿಲ್ಲ. ನಮ್ಮ ಒಕ್ಕಲಿಗರ ನಾಯಕರಿಗೆ ನಮ್ಮನ್ನ ಅನ್ಯಾಯ ಮಾಡಿದ್ದಾರೆ. ಇಂಥ ನಿಷ್ಠಾವಂತ MLAಗಳನ್ನ ಕಳ್ಕೊಂಡ್ಮೇಲೆ ಕಾಂಗ್ರೆಸ್ ಪಾರ್ಟಿ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೆ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಿಲ್ಲ. ಸರ್, ಇವಾಗ ಒಂದೇ ನಿಮಿಷ ಮಾತುಕಡೆ. ಇವಾಗ ಅವ್ರು ಕೂಲಿ ಕೇಳೋರಲ್ವಾ DK ಶಿವಕುಮಾರ್ ಅವರು? ನಾವು ಅಷ್ಟೇ ನಮ್ಮ ಕೂಲಿ ಕೇಳ್ತಾ ಇದೀವಿ. DK ಶಿವಕುಮಾರ್ ಒಬ್ಬರದೇ ಕಾಂಟ್ರಿಬ್ಯೂಷನ್ ಇಲ್ಲಿಲ್ಲ. ಕೃಷ್ಣಪ್ಪ ಅವ್ರದ್ದು ಮತ್ತೆ ಪ್ರಿಯಾಂಕ ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಈ ರಾಜ್ಯದಲ್ಲಿ ಸರ್ಕಾರ ಬರೋಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. ದಯವಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಇರೋದು ಲೆಕ್ಕಾಚಾರ ಸರ್. ಇವಾಗ ಕರ್ನಾಟಕದಲ್ಲಿ ಗೋವಿಂದನಗರದಲ್ಲಿ 3 ಸಲ ಪ್ರಿಯಾ ಕೃಷ್ಣ 4 ಸಲ ಕೃಷ್ಣಪ್ಪ ಅವ್ರು ಗೆದ್ದಿದ್ದಾರೆ. ಬಳ್ಳಾರಿ ಪಾದಯಾತ್ರೆಯಿಂದ ಇಲ್ಲಿವರೆಗೂ ಪ್ರತಿಯೊಂದು ಕಾಂಗ್ರೆಸ್ ಪಕ್ಷ ಜೊತೆಲಿದ್ದಾರೆ. ಮೇಕೆದಾಟು ಯೋಜನೆ ಆಯ್ತು, ಇವತ್ತೇನು SR ಮಾಡ್ತಾ ಇದೀವಿ, ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡ್ ಬರ್ತಾನೆ ಇದೀವಿ. ಇನ್ಮೇಲೆ ಗೋವಿಂದ ವಿಜಯನಲ್ಲಿ SR ಮಾಡೋದು ಕಷ್ಟ ಪಡ್ತದೆ. ಇಂಥವ್ರು ನಾನು ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನು ನಮ್ಮ ಸಾಹೇಬರನ್ನ ಮಿನಿಸ್ಟರ್ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷ ಸರ್ವಿಸ್ ಮಾಡೋಕಿನ ಸರ್ವಿಸ್ ಮಾಡಿ ಇಲ್ಲಿವರೆಗೂ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಪ್ರಿಯಾ ಕೃಷ್ಣ ಅವರು, ಕೃಷ್ಣಪ್ಪ ಅವರು ಅವತ್ತಿನ ಪಕ್ಷ ದುಡ್ಕೊಂಡು ಬರ್ತಾನೆ ಇದ್ದಾರೆ. ಇನ್ಮೇಲೆ ದುಡಿತಾರೆ. ಇನ್ಮೇಲೆ ಯಾರು ಕಾಂಗ್ರೆಸ್ ಪಕ್ಷ ಮುಂದಾಗಿದ್ದಾರೆ ಅನ್ನುವಂಥ ಮಾತಿದೆ. ಈಗ ಖಂಡಿತ ಹೌದು. ಇಡೀ ಗೋವಿಂದರಾಜನಗರ ಮತ್ತೆ ನಮ್ಮ ವಿಜಯನಗರ ಎಲ್ಲ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ಈಗಾಗಲೇ ರಾಜೀನಾಮೆ ಕೊಡ್ತಾವ್ರೆ. ಮುಖಂಡರುಗಳು ಈಗ ತಾನೇ DK ಶಿವಕುಮಾರ್ ಹೇಳಿದ್ದಾರೆ, ಯಾರೇ ರಾಜೀನಾಮೆ ಕೊಡು 2 ನಿಮಿಷ ತಗೊಳ್ಳಿ ಅಂತ. ಇದು ಅವ್ರು ಶೋಭೆ ತರ ಮಾತಲ್ಲ ಇದು. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾನು ತಾಳ್ಮೇಲೆ ನಿಂತು ಅವ್ರ ಹತ್ರ ಅವ್ರದ್ದು ಕೇಸ್ಗಳಿದ್ದು ಕಾರಣಕ್ಕೆ ಅವ್ರನ್ನ ಯಾರನ್ನೂ ತಗೊಳ್ಳಿಲ್ಲ. ನಮ್ಮ ಯಜಮಾನರು ಆಗಲಿ, ನಮ್ಮ ಪ್ರಿಯಾ ಕೃಷ್ಣರಾಗಲಿ ಯಾವುದೇ ಕೇಸ್ ಇಲ್ಲ. ಯಾವುದೇ ಒಂದು ಪ್ರಾಮಾಣಿಕವಾಗಿ ಮೌನವಾಗಿರೋದಕ್ಕೆ ಈ ಥರ ಆಗ್ತಾ ಇರೋದು. ಇಲ್ಲ ಅಂದ್ರೆ ಈಗ ಫಸ್ಟ್ ಇದರಲ್ಲೇ ಅವ್ರಿಗೆ ಸೀಟ್ ಸಿಗಬೇಕಾಯ್ತು. ಇದು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ. ಪ್ರತಿಭಟನೆ, ಉಗ್ರ ಹೋರಾಟ ಮಾಡ್ತೀವಿ. ಇದು ಎಚ್ಚರಿಕೆ ಗಂಟೆ ಅಂತ DK ಶಿವಕುಮಾರ್ಗೆ ಮತ್ತು ಹೈಕಮಾಂಡ್ಗೆ ನಾವು ತಲುಪಿಸ್ತಾ ಇದ್ದೀವಿ. ಇದಿಷ್ಟು ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರ ಬೆಂಬಲಿಗರ ಮಾತಾಗಿರುವಂಥದ್ದು. ಏನು ಮೇಲ್ಗಡೆ ಕೂಡ ನೋಡ್ಬೋದು ನೀವು, KPCCಯ ಕಚೇರಿಯ ಮುಖ್ಯ ದ್ವಾರ ಏನಿದೆ, ಆ ಮುಖ್ಯ ದ್ವಾರವನ್ನು ಸಂಪೂರ್ಣವಾಗಿ ಅವರು ಆಕ್ರಮಣ ಮಾಡಿಕೊಂಡು ಎಲ್ಲರೂ ಕೂಡ ಅವರ ಕೈಯಲ್ಲಿ ಒಂದು ಪ್ಲಕಾರ್ಡ್ಗಳನ್ನ ಹಿಡಿದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅವರ ಬೇಡಿಕೆ ಇರುವಂಥದ್ದು ಇಷ್ಟೇ. ನಮ್ಮ ನಾಯಕರಾದಂಥ ಏನು ಕೃಷ್ಣಪ್ಪ ಅವರು ಮತ್ತು ಪ್ರಿಯಾ ಕೃಷ್ಣ ಅವರು ಹಿರಿಯ ಶಾಸಕರಾಗಿರುವಂಥದ್ದು, ಇವರಿಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರಲ್ಲ, ನಮ್ಮ ಏನು ಹೋರಾಟ ಹೀಗೆ ಮುಂದುವರಿಯುತ್ತೆ ಅನ್ನುವಂಥ ಆಕ್ರೋಶವನ್ನು ಕೂಡ ಅವರು ಹೊರಹಾಕ್ತಾ ಇರುವಂಥದ್ದು. ಇದಲ್ಲದೆ ನಿಮಗೆ ಇನ್ನಷ್ಟು ಏನು ಕಾರ್ಯಕರ್ತರು ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತೀನಿ. ಮಹಿಳಾ ಕಾರ್ಯಕರ್ತರು ಕೂಡ ಇಲ್ಲಿದ್ದಾರೆ, ಅವ್ರನ್ನು ಮಾತಾಡ್ತೀನಿ. ಏನು ನಿಮ್ಮ ಏನು ಒತ್ತಾಯ ಸರ್? ನಮ್ಗೆ ಪ್ರಿಯಾ ಕೃಷ್ಣ ಅವರು, ಕೃಷ್ಣಪ್ಪ ಅವ್ರಿಗೆ, ಕೃಷ್ಣಪ್ಪ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಕೃಷ್ಣಪ್ಪ ಅವರಿಗಾಗಲಿ, ಪ್ರಿಯಾ ಕೃಷ್ಣ ಅವ್ರಿಗಾಗಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ಕೊಂತಾ ಇದೀವಿ. ಸಿದ್ದರಾಮಯ್ಯ ಸಂಪುಟದಲ್ಲೂ ಸಿಗ್ಲಿಲ್ಲ. ಕೃಷ್ಣಪ್ಪ ಅವರಿಗಾಗಲಿ, ಪ್ರಿಯಾ ಕೃಷ್ಣ ಸಿಗ್ಲಿಲ್ಲ. DK ಸಂಪುಟದಲ್ಲೂ ಸಿಕ್ಕಿಲ್ಲ. ನಾವು ಮುಂದಿನ ಹೋರಾಟ ಉಗ್ರ ಹೋರಾಟನೇ ಮಾಡ್ತೀವಿ. ಸಚಿವ ಸ್ಥಾನ DK ಶಿವಕುಮಾರ್ ಇವತ್ತು ತಕ್ಷಣಕ್ಕೆ ಪ್ರಿಯಾ ಕೃಷ್ಣಪ್ಪ ಕೊಟ್ರೆ ಈ ಉಗ್ರ ಹೋರಾಟ ನಿಲ್ಲಿಸ್ತೀವಿ. ಇಲ್ಲ ಅಂದ್ರೆ ಈ ಉಗ್ರ ಹೋರಾಟ ಇನ್ನ ಹೆಚ್ಚಾಗ್ತೀವಿ. DK ಶಿವಕುಮಾರ್ ಸರ್, ನಾವು GBA ಕಂಟೆಸ್ಟ್
ಸರ್ ನಾನು ಎಕ್ಸ್ ಕೌನ್ಸಿಲರು, ನಾವು ರೆಡಿ ಇದ್ದೀವಿ ಸರ್. ಈಗ ಸೈನ್ ಮಾಡೋಕ್ಕೆ, ಯಾಕಂದ್ರೆ ನಾವು 25,000 ಕೊಟ್ಟು ಮೆಂಬರ್ ಆಗಿದ್ದೀವಿ ಅಲ್ಲಿ. ಇವಾಗ ನಾವು ಸೈನ್ ರಿಸೈನ್ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ನಮಗಂತೂ ಬೇಕೇ ಬೇಕು. ಗೋವಿಂದರಾಜನಗರ, ವಿಜಯನಗರಕ್ಕೆ ಇಬ್ಬರಲ್ಲಿ ಒಬ್ಬರಿಗಾದ್ರೂ ನಾವು ಬೇಕೇ ಬೇಕು. ಇದು ಕೊಡೋವರೆಗೂ ನಾವು ನಿರಂತರವಾಗಿ ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ. ನಮ್ಮ ನಾಯಕರಿಗೆ ಮೋಸ ಆಗಿದೆ. ಅವ್ರು ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಸಾಮೂಹಿಕವಾಗಿ ನಾವೆಲ್ಲ ರಾಜೀನಾಮೆ ಕೊಡೋಕೆ ಬಂದಿದ್ದೀವಿ. ಬ್ಲಾಕ್ ಆಗಲಿ, ವಾರ್ಡ್ ಆಗಲಿ, ಎಲ್ಲ ಪದಾಧಿಕಾರಿಗಳು ಇಂತ ರಾಜೀನಾಮೆ ಕೊಡ್ತಾರೆ. ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಶಾಸಕರಿಗೆ ನ್ಯಾಯ ಸಿಗಲೇಬೇಕು. ನಮ್ಮ ಶಾಸಕರಿಗೆ ನ್ಯಾಯ ಸಿಗಬೇಕು. ಇಡೀ ಇಷ್ಟು ವರ್ಷಗಳಲ್ಲಿ 2 ಕ್ಷೇತ್ರ ಗೆದ್ಕೊಂಡೇ ಬಂದಿದೆ. ಸೋಲೋದೇ ಇಲ್ಲ, ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕಮಿಷನ್ ತಗೊಳ್ಳಲ್ಲ, ಎಲ್ಲಾದ್ರಲ್ಲೂ ಮುಂದಿದ್ದಾರೆ ನಮ್ಮ ನಾಯಕರು. ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಸಚಿವ ಸ್ಥಾನ? ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ? ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತ ಹೇಳ್ತಾರೆ. ಯಾರು ತಟ್ಟೆಗೆ ಹೋಗಲ್ಲ. ಒಂದು ಏನು ಕೆಟ್ಟ ಹೆಸರು ಇಲ್ಲ ನಮ್ಮ ಸಾಹೇಬ್ರಿಗೆ. ಆದ್ರೂ ಯಾಕೆ ಕೊಡ್ತಾ ಇಲ್ಲ? ಕೊಡ್ಲೇಬೇಕು ನಮ್ಮ ನಾಯಕರು. ಇದಿಷ್ಟು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು ಇಷ್ಟೇ. ಏನು ಬೆಂಗಳೂರಿನ ಭಾಗದಲ್ಲಿ ಒಕ್ಕಲಿಗ ನಾಯಕರಾಗಿ ಬೆಳೀತಾರೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನ ತಪ್ಪಿರುವಂತಹದ್ದು. ಅದರಿಂದಾಗಿ ಅವರಿಗೆ ಸಚಿವ ಸ್ಥಾನ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಮಧುಕರ್, ಇನ್ನು ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ, ನುಗ್ಗಿದ್ದಾರೆ. ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸರು ಪರಿಸ್ಥಿತಿ ನಿಭಾಯಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಬೆಂಬಲಿಗರು, ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರ ಬೆಂಬಲಿಗರು ಸಚಿವ ಸ್ಥಾನದ ಬೇಡಿಕೆಯನ್ನಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಆಕ್ರೋಶ ನಾಯಕನ ಪರವಾಗಿ ಸಹಜ, ಆದರೆ ಟ್ರೈನ್ ಹೋದ ನಂತರ ಟಿಕೆಟ್ ತೆಗೆದಂಗಾಗಿದೆ ಇಲ್ಲಿ. ಯಾಕಂತಂದ್ರೆ ಉಳಿದಿರೋದು ಒಂದು ಸಚಿವ ಸ್ಥಾನ, ಅದು ಮಹಿಳೆಯರಿಗೆ ಮೀಸಲು. ಈಗ ಇವರಿಗೆ ಯಾರಿಗಾದ್ರೂ ಕೊಡಬೇಕು ಅಂತಾದ್ರೆ ಯಾರ್ದಾದ್ರೂ ರಾಜೀನಾಮೆ ತೆಗೆದುಕೊಂಡೇ ಕೊಡಬೇಕು ಅಂತ ಸಾಧ್ಯತೆ ಇಲ್ಲ. ಒಬ್ಬ ರಾಜೀನಾಮೆ ಕೊಟ್ಟರೆ ಅಥವಾ ಹೊಸದಾಗಿ ಸಚಿವರು ಯಾರಾಗಿದ್ದಾರೆ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ಇವರನ್ನು ಮಂತ್ರಿ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಅದೇ ಕಾರಣಕ್ಕಾಗಿ ಈಗ ಏನೇ ಪ್ರಯತ್ನ ಮಾಡಿದರೂ ಕೂಡ ಪ್ರತಿಭಟನೆಯಾಗತ್ತೆ, ಆಕ್ರೋಶ ವ್ಯಕ್ತವಾಗುತ್ತೆ. ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಕ್ಷೀಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.